Hello friends, good morning, welcome to my channel ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ನಾನೊಂದು ಇನ್ನೊಂದು ಅರ್ಥಪೂರ್ಣವಾದಂತಹ ಒಂದು ಕೈಯ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವಂತ ತಿಳಿಸ್ತಾ ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನೋಡಿ, ಈ ಒಂದು ಗುರುಪರ್ವ, ಶನಿ ಪರ್ವ, ಸೂರ್ಯ ಪರ್ವ, ಬುಧ ಪರ್ವ, ಹೀಗೆ ಮತ್ತು ಚಂದ್ರ ಪರ್ವ ನೋಡಿ, ಇದು ಶುಕ್ರ ಪರ್ವ, ಇದನ್ನು ನೋಡಿಬೇಕು. ಮತ್ತು ಇಲ್ಲೊಂದು ವಿಶೇಷವಾದಂಥ ಇದು ನೋಡಿ, ಇದೊಂದು ಯಾವುದು ಸೂರ್ಯ ಒಂದು ಬೆರಳು ತುಂಬ ಉದ್ದವಾಗಿರುವಂಥದ್ದನ್ನು ಕಾಣಿಸ್ತದೆ. ತುಂಬ ಒಂದು ಅದ್ಭುತವಾದಂಥ ಯೋಗ ಅದು. ಅದನ್ನು ನಾನು ವಿಡಿಯೋದಲ್ಲಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಸೊ ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ ಅಂತ ತಿಳಿಸ್ತಾ, ಈಗ ಫಸ್ಟ್ ಆಫ್ ಆಲ್ ಒಂದೊಂದೇ ಪರ್ವದಿಂದ ಶುರು ಮಾಡೋಣ. ನೋಡಿ, ಇದು ಗುರುಪರ್ವ ಸಾಕಷ್ಟು ಎತ್ತರವಾಗಿರೋದು. ನೀವು ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸ್ವಲ್ಪ ಎತ್ತರವಾಗಿದೆ ಅಂತ ಹೇಳ್ಬಿಟ್ಟು. ಗುರುಪರ್ವ ಎಲ್ಲರಿಗೂ ಎತ್ತರವಾಗಿರಬೇಕು. ಎತ್ತರವಾಗಿದ್ದಾಗ ವ್ಯಕ್ತಿ ತುಂಬ ಒಂದು ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿರ್ಬೋದು, ಸಂಬಂಧಗಳ ವಿಚಾರದಲ್ಲಿರ್ಬೋದು, ಹಾಗೂ ಸಮಾಜದಲ್ಲಿ ಗೌರವದ ವಿಚಾರದಲ್ಲಿರ್ಬೋದು ತುಂಬ ಉತ್ತಮವಾದಂಥ ಒಂದು ಹೆಸರನ್ನು ಪಡೀತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಗುರು ಪರ್ವ ತುಂಬ ಅದ್ಭುತವಾಗಿದೆ ಅಂತ ನಾವು ತಿಳಿಬೋದು. ಸೊ ಗುರು ಅದ್ಭುತವಾಗಿದ್ದಾಗ ವ್ಯಕ್ತಿಗೆ ಹಣಕಾಸಿನ ವಿಚಾರದಲ್ಲಿ, ಫ್ಯಾಮಿಲಿ ವಿಚಾರದಲ್ಲಿ ಹಾಗೂ ಸಮಾಜದಲ್ಲಿ ಭಾಳಷ್ಟು ಅದ್ಭುತವಾದಂಥ ಗೌರವ, ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಶನಿ ಪರ್ವ ನೋಡಿ ಸ್ವಲ್ಪ ತಗ್ಗಾಗಿರೋದನ್ನು ಕಾಣಿಸುತ್ತೆ. ಶನಿ ಪರ್ವ ಆಫ್ಕೋರ್ಸ್ ಸ್ವಲ್ಪ ತಗ್ಗಾಗಿರಬೇಕು, ಆದರೆ ತುಂಬ ತಗ್ಗಾಗಿರಬಾರ್ದು. ಸ್ವಲ್ಪ ತಗ್ಗಾಗಿರೋದ್ರಿಂದ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಮತ್ತು ನೋಡಿ, ಹೃದಯ ರೇಖೆ ನೋಡಿ, ಇಲ್ಲಿಂದ ಹೋಗಿ ಗುರುಪರ್ವತದ ಕಡೆ ಮುಖ ಮಾಡಿ, ಗುರುಪರ್ವತವನ್ನು ತಲುಪಿಲ್ಲ, ಬಟ್ ಗುರುಪರ್ವತದ ಕಡೆ ಮುಖ ಮಾಡೋದನ್ನು ಕಾಣಿಸುತ್ತೆ ನಾವು. ಸೊ ಹೀಗಿದ್ದಾಗ ವ್ಯಕ್ತಿ ತುಂಬ ಆದರ್ಶವಾದಿ ಆಗಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾಕಷ್ಟು ಹಣವನ್ನು ಸಹ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಭಾಗ್ಯರೇಖೆ ನೋಡಿ, ಇಲ್ಲಿಂದ ಭಾಗ್ಯರೇಖೆ ಇಲ್ಲಿ ಬಂದಿದೆ, ಇಲ್ಲಿಂದ ಹೀಗೆ ಹೋಗಿರೋದನ್ನು ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ ಭಾಗ್ಯರೇಖೆ, ಎಸ್, ಈ ಒಂದು ಭಾಗದಲ್ಲಿ ಭಾಗ್ಯರೇಖೆ ತುಂಬ ಅಗಲವಾಗಿ ಹರಡಿಕೊಂಡಿರೋದನ್ನು ಕಾಣಿಸುತ್ತೆ. ಸೊ ಅಂದರೆ ಸರಿಸುಮಾರು ಒಂದು 26ರಿಂದ 24ರಿಂದ 35ರ ಆಸುಪಾಸಿನವರೆಗೆ ಇವರು ಹಣಕಾಸು ವಿಚಾರದಲ್ಲಿ ಭಾಳಷ್ಟು ತಾಪತ್ರಯವನ್ನು, ಸಮಸ್ಯೆಯನ್ನು ಅನುಭವಿಸಿರೋದನ್ನು ಕಾಣಿಸುತ್ತೆ. ಬಟ್ 35ರ ನಂತರ ಇವರ ಒಂದು ಹಣಕಾಸಿನ ಸ್ಥಿತಿ ಅದ್ಭುತವಾದಂಥ ಒಂದು ಉತ್ತಮ ಸ್ಥಿತಿನಲ್ಲಿ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನು ಹೆಡ್ಲೈನ್ ನೋಡಿ, ಬಹಳ ಸ್ಪಷ್ಟವಾಗಿದೆ, ಯಾವುದೇ ಒಂದು ಅಡ್ಡ ರೇಖೆಗಳಿಲ್ಲ, ಯಾವುದೇ ಹೈಲ್ಯಾಂಡ್ ಇಲ್ಲ, ಏನಿಲ್ಲ. ಸೊ ಹಾಗಾಗಿ ಇವರ ನಿರ್ಧಾರಗಳು ತುಂಬ ಸ್ಪಷ್ಟವಾಗಿ ಬಹಳ ಅದ್ಭುತವಾಗಿರುತ್ತವೆ. ಯಾವುದೇ ರೀತಿ ಗೊಂದಲಗೆ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಇನ್ನು ಎಮ್ ಚಿಹ್ನೆ ಸಹ ಇವರ ಒಂದು ಕೈಯಲ್ಲಿ ನೋಡ್ಬೋದು. ನೋಡಿ, ಈ ರೀತಿ ಎಮ್ ಚಿಹ್ನೆ ತುಂಬ ಉತ್ತಮ ಅಂತ ಹೇಳ್ತೀವಿ ನಾವು. ಹಾಗಾಗಿ ಈ ಥರ ಎಮ್ ಚಿಹ್ನೆ ಇರೋದರಿಂದ ಇವರು ಭಾಳಷ್ಟು ಲಕ್ಷಾಧಿಪತಿ, ಕೋಟ್ಯಾಧಿಪತಿ ಸಹ ಆಗುವಂಥ ಯೋಗ ಇವ್ರಿಗೆ ಇದೆ ಅಂತ ಹೇಳ್ಬೋದು. ಇನ್ನು ಶುಕ್ರನು ನೋಡಿ, ಭಾಳಷ್ಟು ಎತ್ತರವಾಗಿದೆ ಅಂತ ಹೇಳ್ಬೋದು. ಇವರು ತುಂಬ ಆಕರ್ಷಕ ವ್ಯಕ್ತಿತ್ವ ಆಗಿರುತ್ತೆ. ಸೊ ಎಲ್ಲರೂ ಇವರನ್ನು ತುಂಬ ಪ್ರೀತಿಯಿಂದ ಕಾಣ್ತಾರೆ. ಇವರು ಒಂದು ಆಕರ್ಷಕವಾದಂಥ ವ್ಯಕ್ತಿತ್ವ ಇರುತ್ತೆ ಅಂತ ಹೇಳ್ಬೋದು. ಇವರನ್ನು 10 ಅಲ್ಲ 100 ಜನದಲ್ಲಿದ್ದರೂ ತುಂಬ ವಿಶೇಷವಾಗಿ ಕಾಣುವಂಥ ಮಾಡುತ್ತೆ ಈ ಒಂದು ಚಿಹ್ನೆ ಅಂತ ಹೇಳ್ಬೋದು. ಇನ್ನು ಹೆಬ್ಬೆರಳು ನೋಡಿ, ಭಾಳ ಅದ್ಭುತವಾಗಿದೆ. ಫಸ್ಟ್ ಪ್ಯಾಲೇಜು ಸ್ವಲ್ಪ ಹಿಂದೆ ಬಾಗಿರೋದನ್ನು ಇವರು ತುಂಬ ಫ್ರೆಂಡ್ಲಿ ನೇಚರ್ ಇರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಫಸ್ಟ್ ಪ್ಯಾಲೇಜು ಒಂದು ಆತ್ಮವಿಶ್ವಾಸವನ್ನು ಸೂಚಿಸಿದ್ರೆ, 2ನೇ ಪ್ಯಾಲೇಜು ಇವ್ರಿಗೆ ತಾರ್ಕಿಕ ಸಾಮರ್ಥ್ಯವನ್ನು ಸೂಚಿಸುತ್ತೆ. ಹಾಗಾಗಿ ಎರಡೂ ಸಮಾನವಾಗಿರೋದ್ರಿಂದ ಇವರು ತಾರ್ಕಿಕ ಸಾಮರ್ಥ್ಯ ಎಷ್ಟೇ ಇದೆ, ಆತ್ಮವಿಶ್ವಾಸ ಅಷ್ಟೇ ಇರೋದರಿಂದ ಉತ್ತಮ ಅಂತ ಹೇಳ್ಬೋದು. ಇನ್ನು 3ನೇ ಪ್ಯಾಲೇಜನ್ನು ನಾವು ಇದನ್ನು ಫ್ಯಾಮಿಲಿ ಏರಿಯಾ ಅಂತ ಕರಿತೀವಿ. ಸೊ ಇದು ಸಹ ಸ್ಪಷ್ಟವಾಗಿ ಇರೋದರಿಂದ ಇವರು ಫ್ಯಾಮಿಲಿ ಮೆನ್ ಸಹ ಆಗಿದ್ದು ತುಂಬ ಉತ್ತಮವಾದಂಥ ಫ್ಯಾಮಿಲಿ ಲೈಫನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಮತ್ತು ನೋಡಿ, ಈ ಒಂದು ಶುಕ್ರ ಒಂದು ಜೀವನ ರೇಖೆ ತುಂಬ ಒಂದು ಕರು ತಗೊಂಡಿದೆ, ಒಂದು ಅರ್ಧಚಂದ್ರ ಕುರಿತರಲ್ಲಿ. ಮತ್ತು ಹೆಬ್ಬೆರಳಿಂದ ತುಂಬ ದೂರದಲ್ಲಿರೋದ್ರಿಂದ ಇವರು ಲಕ್ಸುರಿ ಲೈಫನ್ನು ಅನುಭವಿಸ್ತಾರೆ, ತುಂಬ ಲಕ್ಸುರಿಯಾಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಜಾಬ್ ವಿಚಾರದಲ್ಲಿ ಅವರು ಕೇಳಿದ್ದಾರೆ,
ಜಾಬ್ ನಾನು ಹೇಳಿದಂತೆ ಸ್ವಲ್ಪ 35ರವರೆಗೂ ಸ್ವಲ್ಪ ಸ್ಟ್ರೆಸ್ಸಿಂದ ಕೂಡಿರುತ್ತೆ. ಒಂದು 35ರಿಂದ 45-50ರವರೆಗೂ ಜಾಬ್ ತುಂಬ ಅದ್ಭುತವಾದಂಥ ಜಾಬ್ ಸಿಗುತ್ತೆ. ಜಾಬ್ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬೋದು. ಇನ್ನು ಮ್ಯಾರೇಜಿಗೆ ಸಂಬಂಧಪಟ್ಟಂತೆ ಹೇಳಿ ಗುರುಗಳೇ ಅಂತ ಹೇಳಿದರು. ಸೊ ಮ್ಯಾರೇಜಿಗೆ ಕೇಳೋದಾದರೆ ನೋಡಿ, ಇಲ್ಲಿ ಈ ಒಂದು ಭಾಗವನ್ನು ನಾವು ಕರೆಕ್ಟಾಗಿ ಅರ್ಧ ಭಾಗ ಮಾಡಿದ್ರೆ ಇದನ್ನು ನಾವು 25 ವರ್ಷ ಅಂತ ಹೇಳ್ಬೋದು. ನೋಡಿ 25 ವರ್ಷ ಅಂತ ಹೇಳ್ಬೋದು. ಆದರೆ ಇಲ್ಲಿ 25ಕ್ಕಿಂತ ಕೆಳಗೇ ಒಂದು ರೇಖೆ ಇರೋದನ್ನು ಕಾಣಿಸುತ್ತೆ. ಇದು ಒಂದು ಅರೌಂಡ್ 20 ವರ್ಷ ಅಂದ್ಕೊಳ್ಳಿ. 20 ವರ್ಷದಲ್ಲೇ ಇವರಿಗೆ ಮದುವೆಯ ಹಲವಾರು ಯೋಗ ಕೂಡ ಬಂದಿರುತ್ತೆ. ಆದರೆ ಒಂದು ಟೈಮಲ್ಲಿ ಮದುವೆ ಆಗಲಿಲ್ಲ ಅಂದರೆ ಇವರಿಗೆ ಅರೌಂಡ್ ಒಂದು 32-33 ಆಸುಪಾಸಲ್ಲಿ ಮದುವೆ ಯೋಗ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಮದುವೆ ಯೋಗ ಇದೆ ಇವರಿಗೆ. ಬಹಳ ಅದ್ಭುತವಾದಂಥ ಒಂದು ಮ್ಯಾರಿಡ್ ಲೈಫ್ ಸಹ ಇವರಿಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೋಡಿ, ಬುಧ ಪರ್ವದಲ್ಲಿ ಸಾಕಷ್ಟು ಉದ್ದ ರೇಖೆಗಳಿರೋದರಿಂದ ಭಾಳಷ್ಟು ಚತುರತೆ ಇದೆ ಇವ್ರ ವ್ಯವಹಾರದಲ್ಲಿ ಅಂತ ಹೇಳ್ಬೋದು. ಮತ್ತು ಸೂರ್ಯ ರೇಖೆಯೂ ಸಹ ತುಂಬ ಸೊಗಸಾಗಿರೋದನ್ನು ಕಾಣಿಸುತ್ತೆ. ನೋಡಿ ಇಲ್ಲಿದೆ, ಮತ್ತು ಇಲ್ಲಿಂದ ಒಂದು ರೇಖೆ ಹೀಗೆ ಸಹ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ 2-3 ಟ್ಯಾಲೆಂಟ್ ಸಹ ಇರೋದನ್ನು ಕಾಣಿಸುತ್ತೆ. ನೋಡಿ, ಈ ಒಂದು ರೇಖೆ ಇವರಿಗೆ ಉತ್ತಮವಾದಂಥ ಒಂದು ಜ್ಞಾನ ಇದೆ ಅಂತ ಹೇಳ್ಬೋದು. ಅದು ಒಂದು ಫಾರ್ಮಲ್ ಎಜುಕೇಷನಿಂದ ಬಂದಿರೋದಲ್ಲದೆ ಇರ್ಬೋದು, ಇನ್ಫಾರ್ಮಲ್ ಅಂದರೆ ಶಾಲೆಯಲ್ಲಿ ಕಲ್ತಿರೋದಲ್ಲದೆ ಸಮಾಜದಲ್ಲೂ ಸಹ ಇವರು ಭಾಳಷ್ಟು ಉತ್ತಮವಾದಂಥ ಪ್ರಭಾವಶಾಲಿಯಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತು ಗುರು ಮತ್ತು ಶನಿ ಬೆರಳಿಂದ ಒಂದು ರೇಖೆ ಈ ರೀತಿ ಬಂದೆ. ಈ ರೀತಿ ಇದ್ದಾಗ ವ್ಯಕ್ತಿ ಆಹಾರದಲ್ಲಿ, ಊಟದಲ್ಲಿ ತುಂಬ ಅಭಿರುಚಿಯನ್ನು ಹೊಂದಿರ್ತಾರೆ. ಆಹಾರವನ್ನು ತುಂಬ ಚೆನ್ನಾಗಿ ಸವಿತಾರೆ ಅಂತಲೂ ಹೇಳ್ಬೋದು. ಮತ್ತು ಈ ಒಂದು ಗುರು ಬೆರಳಿನ ಈ ಥರ ರಿಂಗ್ ಆಕೃತಿ ಬರ್ತಾಯಿದೆ. ಇದನ್ನು ನಾವು ರಿಂಗ್ ಆಫ್ ಸಾಲಮನ್ ಅಂತ ಕರಿತೀವಿ, ಅಥವಾ ಗುರು ವಲಯ ಅಂತ ಕರಿತೀವಿ. ಈ ಥರ ಇದ್ದಾಗ ವ್ಯಕ್ತಿ ಪ್ರಭಾವಿ ವ್ಯಕ್ತಿಯಾಗಿ ಸಮಾಜದಲ್ಲಿ ಉತ್ತಮವಾಗಿ ಗುರುತಿಸ್ಕೊಳ್ತಾರೆ ಅಂತಲೂ ಹೇಳ್ಬೋದು. ಮತ್ತು ಈ ಒಂದು ಜೀವನ ರೇಖೆಗೆ ಒಂದು ರೇಖೆ ಅಟ್ಯಾಚ್ ಆಗಿ ಅದು ಮಂಗಳ ಪರ್ವತಕ್ಕೆ ಬಂದಿರೋದನ್ನು ಕಾಣಿಸುತ್ತೆ. ಹೀಗಿದ್ದಾಗ ವ್ಯಕ್ತಿ ತುಂಬ ಕೋಪಿಷ್ಠರಾಗಿರ್ತಾರೆ. ಬಹಳಷ್ಟು ಒಂದು ಕೋಪದಿಂದ, ಆವೇಶದಿಂದ ಕೆಲವು ಸಂದರ್ಭದಲ್ಲಿ ನಡ್ಕೋತಾರೆ ಅಥವಾ ತುಂಬ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ರೇಖೆಗಳನ್ನು ನೋಡಿ, ಈ ರೀತಿ ಉದ್ದವಾದಂಥ ರೇಖೆಗಳು ಯಾರಿರ್ತಾರೆ ಅವರು ಅವರ ತಲೆಮಾರು ಅಷ್ಟೇ ಅಲ್ಲ, ಮುಂದಿನ ತಲೆಮಾರು ಸಹ ಕೂತು ತಿನ್ನುವಷ್ಟು ಆಸ್ತಿಯನ್ನು ಇವರು ಮಾಡೇ ಮಾಡ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿ ಇನ್ನೂ ಮುಂದುವರಿಸ್ತಾ ಇದ್ದೀನಿ. ಈ ಒಂದು ಕಿರುಬೆರಳು ನೋಡಿ, 3rd ಪ್ಯಾರೇಜ್ ಕರೆಕ್ಟಾಗಿ ಇರೋದನ್ನು ಕಾಣಿಸುತ್ತೆ. ಹೀಗಿದ್ದಾಗ ವ್ಯಕ್ತಿಯ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ಅಂದರೆ ಇವರು ಮಾತಾಡ್ತಿದ್ರೆ ಅದು ಒಂದು ಆಪೋಸಿಟ್ ವ್ಯಕ್ತಿ ಅಥವಾ ಇವರು ಅವರು ಹೇಳೋದನ್ನು ಭಾಳ ಒಂದು ಪ್ರೀತಿಯಿಂದ ಕೇಳಿಸ್ಕೊತಾರೆ ಅಂತ ಹೇಳ್ಬೋದು. ಇವರು ಮಾತಾಡ್ತಿದ್ರೆ ಎಷ್ಟೊತ್ತಾದ್ರೂ ಬೇರೆಯವ್ರಿಗೆ ಕೇಳೋದ್ರಿಗೆ ಬೇಜಾರಾಗೋದಿಲ್ಲ. ಒಂದು ಅಷ್ಟು ಅದ್ಭುತವಾಗಿ ಮಾತನಾಡುವ ಕೌಶಲ್ಯವನ್ನು ಸಹ ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ನೋಡಿ, ಇವರ ಬೆರಳುಗಳು ಅಷ್ಟೇ. ಬೆರಳುಗಳು ನೋಡಿ, ಒಂದೇ ಒಂದು ಬೆರಳು ಒಂದು ಗ್ಯಾಪ್ ಇಲ್ಲ. ಜೊತೆಗೆ ಒಂದಕ್ಕೊಂದು ತುಂಬ ಚೆನ್ನಾಗಿ ಹೊಂದಿಕೊಂಡಿರೋದ್ರಿಂದ ಇವರ ಜೀವನ ಭಾಳಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ನಿಜಕ್ಕೂ ಲಕ್ಕಿ ಪರ್ಸನ್ ಅಂತ ಹೇಳ್ತಾ, ಈ ಒಂದು ಅದೃಷ್ಟಶಾಲಿಗೆ ಮುಂದೆ ಜೀವನದಲ್ಲಿ ಇನ್ನೂ ದೊಡ್ಡ ಒಂದು ಅವಕಾಶಗಳು ಕೂಡಿ ಬಂದು ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.